Hello everyone. Myself Basraj is a lecturer, Government Polytechnic Kariyara. Welcome to all for the session 7. So we are discussing about the third unit analog meter subject electronic measurement and instrumentation for the third semester. In the today class, so we are discussing about the chopper type DC amplifier voltmeter, and the second concept is solid state voltmeter using op-amp. So these are two concepts we are discussing in the today class. Let's discuss about the first concept, chopper type DC amplifier voltmeter. So we already know the what is the definition of chopper. A chopper is a electronic device which converts fixed DC voltage into the variable DC voltage. So what is a main concept related to the chopper type amplifier is it is mainly used to measure a small voltage. A chopper type DC amplifier is used. Kana chopper type amplifier voltmeter na ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ಸೊ ವೆನ್ ಎವರ್ ವಿ ಹ್ಯಾವ್ ಟು ಮೆಜರ್ ಸ್ಮಾಲ್ ವೋಲ್ಟೇಜ್ ಆ ಮೂಮೆಂಟ್ ಅಲ್ಲಿ ನಾವು ಚಾಪರ್ ಟೈಪ್ ಆಂಪ್ಲಿಫೈಯರ್ ನ ಯೂಸ್ ಮಾಡ್ತೀವಿ. A chopper amplifier is normally used for the first stage of amplification in very sensitive instrument of a few microvolts range. ಸೊ ಮೈಕ್ರೋವೋಲ್ಟ್ಸ್ ರೇಂಜ್ ಅಲ್ಲಿ ಇರೋಂಥ ಮೆಜರ್ ಮಾಡೋಂಥ ಟೈಮಲ್ಲಿ ನಾವು ಚಾಪರ್ ಟೈಪ್ ಆಂಪ್ಲಿಫೈಯರ್ ವೋಲ್ಟ್ಮೀಟರ್ ನಾವು ಯೂಸ್ ಮಾಡ್ತೀವಿ. ಅಂಡ್ ಒನ್ ಮೋರ್ ಕಾನ್ಸೆಪ್ಟ್ ಇಸ್ any fluctuation of voltage supply or the variation in Q characteristics of a diodes or any transistors is mainly due to rise in the temperature. So ಆ ಮೂಮೆಂಟ್ ಅಲ್ಲೂ ಕೂಡ ನಾವು ಈ ಚಾಪರ್ ಟೈಪ್ ವೋಲ್ಟ್ಮೀಟರ್ ನ ಯೂಸ್ ಮಾಡ್ತೀವಿ ಬಿಕಾಸ್ ದ ಕಾಸಸ್ ದ ಚೇಂಜ್ ಇನ್ ದ ಝೀರೋ ಸೆಟ್ಟಿಂಗ್ಸ್ ಆರ್ ಬ್ಯಾಲೆನ್ಸ್. ಓಕೆನಾ, ಇನ್ ದೀಸ್ ಕಂಡೀಷನ್ಸ್ ಸೊ ವಿ ಆರ್ ಯೂಸಿಂಗ್ ದ ಚಾಪರ್ ಟೈಪ್ ಆಂಪ್ಲಿಫೈಯರ್. ಮೂರು ಕಂಡೀಷನ್ ಅಲ್ಲಿ ನಾವು ಚಾಪರ್ ಟೈಪ್ ಆಂಪ್ಲಿಫೈಯರ್ ನ ಯೂಸ್ ಮಾಡ್ತೀವಿ. ದೆನ್ ವಾಟ್ ಈಸ್ ದ ಬೇಸಿಕ್ ಪ್ರಿನ್ಸಿಪಲ್ ಆಫ್ ಚಾಪರ್ ಟೈಪ್ ವೋಲ್ಟ್ಮೀಟರ್? ಓಕೆನಾ, ಸೊ ಫಸ್ಟ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಡಿ ಸಿ ಇನ್ಪುಟ್ ಕೊಡ್ತೀವಿ, ಫೈನಲಿ ನಮಗೆ ಡಿ ಸಿ ಔಟ್ಪುಟ್ ಬರುತ್ತೆ. ಸೊ ಇನ್ ಬಿಟ್ವೀನ್ ಸೊ ವಿ ಆರ್ ಕನ್ವರ್ಟಿಂಗ್ ದ ಡಿ ಸಿ ಇನ್ ಟು ದ ಎ ಸಿ ವೋಲ್ಟೇಜ್, then we are amplifying, then again you are converted into again to BC, then we are applying to the PMMC meter. Okay, so as shown in the figure, so this is a basic principle of the chopper type DC amplifier. Okay, so in basic principle ಏನು ಹೇಳುತ್ತೆ, the DC input voltage first is converted into a AC voltage. Okay, DC voltage AC voltage ಆಗಿ ಕನ್ವರ್ಟ್ ಮಾಡ್ತೀವಿ, then amplified by an AC amplifier, again the converted back into the DC voltage which is proportional to the original input signal. So this is a basic principle. DC voltage AC voltage convert ಮಾಡ್ತೀವಿ, process ಮಾಡ್ತೀವಿ, again converted into DC voltage, then we are applying to the PMMC meter. Okay, so ಇಲ್ಲಿ ಫಿಗರ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಪಾಸ್ಡ್ ಥ್ರೂ ಎನ್ ಬ್ಲಾಕಿಂಗ್ ಕೆಪಾಸಿಟರ್. ಇದೇನು ಕಾಣಿಸುತ್ತಲ್ಲ ಇವನು ನಾವು ಬ್ಲಾಕಿಂಗ್ ಕೆಪಾಸಿಟರ್ ಅಂತೇಳಿ ಕರಿತೀವಿ. ಆಂಪ್ಲಿಫೈಡ್ ಅದನ್ನ ಆಂಪ್ಲಿಫೈ ಮಾಡ್ತೀವಿ, ಫಸ್ಟ್ ಬ್ಲಾಕಿಂಗ್ ಕೆಪಾಸಿಟರ್ ಪಾಸ್ ಮಾಡಿ ಆಂಪ್ಲಿಫೈ ಮಾಡಿ ಅಗೇನ್ ಪಾಸ್ ಇರ್ತದೆ ಅನದರ್ ಬ್ಲಾಕಿಂಗ್ ಕೆಪಾಸಿಟರ್ ಇನ್ ಆರ್ಡರ್ ಟು ರಿಮೂವ್ ಡಿಸಿ ಡ್ರಿಫ್ಟ್ ಆರ್ ಆಫ್ಸೆಟ್ ಆಫ್ ದ ಆಂಪ್ಲಿಫೈಡ್ ಸಿಗ್ನಲ್. ಓಕೆನಾ, ಸೊ ದಿಸ್ ಇಸ್ ಅ ಓವರ್ ಆಲ್ ಕಾನ್ಸೆಪ್ಟ್ ಆಫ್ ದ ಬೇಸಿಕ್ ಪ್ರಿನ್ಸಿಪಲ್. ಓಕೆನಾ, ಇಲ್ಲಿ ಮಾಡ್ಯುಲೇಟರ್ ಮತ್ತೆ ಡಿಮಾಡ್ಯುಲೇಟರ್ ಅಂತ ಕರಿತೀವಿ. ಇಲ್ಲಿ ಫಸ್ಟ್ ಏನಾಗುತ್ತೆ, ಡಿ ಸಿ ಇರೋದು ಎ ಸಿ ಆಗುತ್ತೆ, ಎ ಸಿ ಆಂಪ್ಲಿಫಿಕೇಶನ್ ಮಾಡ್ತೀವಿ, ಅಗೇನ್ ಎ ಸಿ ಇರೋದು ಡಿ ಸಿ ಮಾಡ್ತೀವಿ, ಅದನ್ನ ನಾವು ಡಿಮಾಡ್ಯುಲೇಟರ್ ಅಂತೇಳಿ ಕರಿತೀವಿ. ಓಕೆನಾ, ಇಲ್ಲಿ ಎರಡು ಕೆಪಾಸಿಟರ್ ಇದಾವೆ, ಇವನ್ನ ನಾವೇನಂತ ಕರಿತೀವಿ, ಬ್ಲಾಕಿಂಗ್ ಕೆಪಾಸಿಟರ್ ಅಂತೇಳಿ ಕರಿತೀವಿ. ಓಕೆನಾ, ಇಲ್ಲಿಗ ಮಾಡ್ಯುಲೇಷನ್ ಡಿಮಾಡ್ಯುಲೇಷನ್ ಮಾಡಕ್ಕೆ ನಾವು ಫೋಟೋ ಡಯೋಡ್ ನ ಯೂಸ್ ಮಾಡೋದ್ರಿಂದ ಅವನ್ನ ಎರಡನ್ನು ನಾವು ಕಂಟ್ರೋಲ್ ಮಾಡಕ್ಕೆ ಆನ್ ಅಂಡ್ ಆಫ್ ಮಾಡಕ್ಕೆ ನಾವಿಲ್ಲಿ ಆಸಿಲೇಟರ್ ನ ಯೂಸ್ ಮಾಡ್ತೇವೆ. ಓಕೆನಾ,
ಸೊ ಇವೆರಡನ್ನ ಯಾಕೆ ಯೂಸ್ ಮಾಡ್ತೀವಿ, ಇನ್ ಆರ್ಡರ್ ಟು ರಿಮೂವ್ ದ ಡ್ರಿಫ್ಟ್. ಓಕೆನಾ, ಡ್ರಿಫ್ಟ್ ವೋಲ್ಟೇಜ್ ಐದರ್ ಎ ಸಿ ಆರ್ ಡಿ ಸಿ ಡ್ರಿಫ್ಟ್ ನ ರಿಮೂವ್ ಮಾಡಕ್ಕೆ ನಾವು ಈ ಬ್ಲಾಕಿಂಗ್ ಕೆಪಾಸಿಟರ್ ನ ಯೂಸ್ ಮಾಡ್ತೀವಿ. ಅಗೇನ್ ದೆನ್ ವಿ ಆರ್ ಪಾಸಿಂಗ್ ಥ್ರೂ ದ ಲೋ ಪಾಸ್ ಫಿಲ್ಟರ್, ಇಟ್ ವಿಲ್ ರಿಮೂವ್ ದ ಅನ್ವಾಂಟೆಡ್ ಸಿಗ್ನಲ್. ಓಕೆನಾ, ಫೈನಲಿ ವಿ ಆರ್ ಗೆಟಿಂಗ್ ದ ಡಿ ಸಿ ಇನ್ಪುಟ್ ವೋಲ್ಟೇಜ್. ಡಿ ಸಿ ಇನ್ಪುಟ್ ಇದೆ, ಫೈನಲಿ ವಿ ಆರ್ ಅಪ್ಲೈಂಗ್ ಟು ದ PMMC meter. So this is a basic principle of the chopper type amplifier. ಓಕೆನಾ, ವೋಲ್ಟ್ಮೀಟರ್. ಸೊ ಈಗ ಮಾಡ್ಯುಲೇಷನ್ಗೆ ಡಿಮಾಡ್ಯುಲೇಷನ್ಗೆ ಏನ್ ಸರ್ಕ್ಯೂಟ್ ಇದೆ ಅನ್ನೋದನ್ನ ಡೀಪ್ ಆಗಿ ಡಿಸ್ಕಸ್ ಮಾಡೋಣ. ಸೊ ಇಲ್ಲಿ ಫೋಟೋ ಡಯೋಡ್ ಯೂಸ್ ಮಾಡೋದ್ರಿಂದ ಫೋಟೋ ಡಯೋಡ್ ಯಾವಾಗ ಆನ್ ಆಗುತ್ತೆ ಯಾವಾಗ ಆಫ್ ಆಗುತ್ತೆ ಅನ್ನೋದನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡೋಣ. ಎ ಫ್ಲಾಶಿಂಗ್ ಲೈಟ್ ಸೋರ್ಸ್. ಓಕೆನಾ, ಸೊ ಇದು ಲೈಟ್ ಸೋರ್ಸ್ ಅಂದ್ರೆ ನಿಯಾನ್ ಲ್ಯಾಂಪ್ ಇಲ್ಲಿ ಯೂಸ್ ಮಾಡ್ತಾ ಇದೀವಿ. whose intensity is varies from the maximum to minimum. ಮ್ಯಾಕ್ಸಿಮಮ್ ಇಂದ ಮಿನಿಮಮ್ ವೇರಿ ಆಗುತ್ತೆ, ವಿಚ್ ಕಾಸಸ್ ದ ಫೋಟೋಡಯೋಡ್. ಫೋಟೋಡಯೋಡ್ ಇದ್ರದ್ದು ಯಾವಾಗ ಲೈಟ್ ಚೇಂಜ್ ಆಗುತ್ತೆ ಅವಾಗ ಫೋಟೋಡಯೋಡ್ ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಓಕೆನಾ, ದ ಫೋಟೋಡಯೋಡ್ ರೆಸಿಸ್ಟೆನ್ಸ್ ಟು ಚೇಂಜ್ ಫ್ರಮ್ ದ ಆರ್ ಮಿನಿಮಮ್ ಟು ಆರ್ ಮ್ಯಾಕ್ಸಿಮಮ್ ಕ್ವಿಕ್ಲಿ. ಓಕೆನಾ, ದೇರ್ ಫೋರ್ ದ ಔಟ್ಪುಟ್ ವೋಲ್ಟೇಜ್ ಇಸ್ ಆನ್ AC because the photodiode has a high output. Yavaga when it's the resistance is high. The low output when it's the resistance is low. Okay. An oscillator drives the two neon lamps into the illumination on the alternating half cycle of the oscillation. Okay. ನಾನು ಅವಾಗಲೇ ಹೇಳ್ದಂಗೆ ಇಲ್ಲಿ ಆಸಿಲೇಟರ್ನ ಅದಕ್ಕೆ ಯೂಸ್ ಮಾಡ್ತಾ ಇದೀವಿ ಅಂದ್ರೆ in order to ಕಂಟ್ರೋಲ್ ದ ನಿಯಾನ್ ಲ್ಯಾಂಪ್ಸ್. ಓಕೆನಾ, ಸೊ ಪಾಸಿಟಿವ್ ಸೈಕಲ್ ಇದ್ದಾಗ ಎರಡು ನಿಯಾನ್ ಲ್ಯಾಂಪ್ ಆನ್ ಆಗ್ತವೆ, ನೆಗೆಟಿವ್ ಸೈಕಲ್ ಇದ್ದಾಗ ಎರಡು ನಿಯಾನ್ ಲ್ಯಾಂಪ್ ಆನ್ ಆಗ್ತವೆ ಇನ್ ದ ಮಾಡ್ಯುಲೇಷನ್ ಸೈಡ್ ಅಂಡ್ ಆಸ್ ವೆಲ್ ಆಸ್ ಡಿಮಾಡ್ಯುಲೇಷನ್ ಸೈಡ್. ಸೊ ದಿಸ್ ಈಸ್ ಅ ಆಕ್ಚುಯಲ್ ಡಯಾಗ್ರಾಮ್ ಆಫ್ ದ DC chopper type amplifier voltmeter. So each neon lamp illuminates one photodiode in the input circuit of the amplifier and the one in the output circuit. ಅಂದ್ರೆ ಒಂದು ಸತಿ ನಿಯಾನ್ ಲ್ಯಾಂಪ್ ಆನ್ ಆಯ್ತು ಅಂದ್ರೆ, ಸೊ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ ಅ ಒನ್ ನಿಯಾನ್ ಲ್ಯಾಂಪ್ ಅಂಡ್ ದಿಸ್ ಇಸ್ ಅ ಸೆಕೆಂಡ್ ನಿಯಾನ್ ಲ್ಯಾಂಪ್. ಇಲ್ಲಿ ಒಂದ್ಸತಿ ಲೈಟ್ ಆನ್ ಆಯ್ತು ಅಂದ್ರೆ ಒಂದು ಇನ್ಪುಟ್ ಸೈಡ್ ಇರೋಂಥ ಫೋಟೋ ಡಯೋಡ್ ಅನ್ನ ಆನ್ ಮಾಡುತ್ತೆ, ಇನ್ನೊಂದು ಔಟ್ಪುಟ್ ಸೈಡ್ ಇರೋಂಥ ಡಯೋಡ್ ಅನ್ನ ಆನ್ ಮಾಡುತ್ತೆ. ಓಕೆ, ಸೊ ಒಂದು ಪಾಸಿಟಿವ್ ಸೈಕಲ್ ಇದ್ದಾಗ ಇವೆರಡು ಫೋಟೋ ಡಯೋಡ್ ಆನ್ ಆಗ್ತವೆ, ನೆಗೆಟಿವ್ ಸೈಕಲ್ ಇದ್ದಾಗ ಇವೆರಡು ಡಯೋಡ್ ಆನ್ ಆಗ್ತವೆ. ಓಕೆನಾ, ಸೊ ಫೈನಲಿ ವಿ ಆರ್ ಗೆಟಿಂಗ್ ದ ಒಂದು ಕಂಪ್ಲೀಟ್ ಪಾತ್ ಫ್ರಮ್ ದ ಇನ್ಪುಟ್ ಸೈಡ್ ಟು ದ ಔಟ್ಪುಟ್ ಸೈಡ್. ಓಕೆನಾ, ದ ಟೂ ಫೋಟೋ ಡಯೋಡ್ಸ್ ಫ್ರಮ್ ಫಾರ್ಮ್ ದ ಸೀರೀಸ್ ಕನೆಕ್ಷನ್ ನ ಬಿಲ್ಡ್ ಮಾಡ್ತವೆ. ದ ಶಂಟ್ ಆಫ್ ವೇವ್ ಮಾಡ್ಯುಲೇಟರ್ ಆರ್ ಚಾಪರ್. ಇಲ್ಲಿಂದ ಇಲ್ಲಿಗೆ, ಸೊ ಇವೆರಡು ಇನ್ಪುಟ್ ಸೈಡ್ ಅಲ್ಲಿ ಇದು ಆನ್ ಆದ್ರೆ ಔಟ್ಪುಟ್ ಸೈಡ್ ಅಲ್ಲಿ ಇದು ಆನ್ ಆಗುತ್ತೆ. ಅವಾಗ ಪಾತ್ ಹೆಂಗ್ ಕ್ರಿಯೇಟ್ ಆಗುತ್ತೆ, ಇಲ್ಲಿ ಬಂದು ಈ ತರ ಬಂದು ಔಟ್ಪುಟ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಸೊ ಅದೇ ತರ ಇವೆರಡು ಆನ್ ಆದಾಗ ಹೆಂಗಾಗುತ್ತೆ ಅಂದ್ರೆ ಪಾತ್ ಇಲ್ಲಿ ಕ್ರಿಯೇಟ್ ಆಗಿ ಇನ್ಪುಟ್ ಬಂದಿದ್ದ ಇಲ್ಲಿ ಆಂಪ್ಲಿಫೈ ಆಗುತ್ತೆ, ಡೈರೆಕ್ಟ್ ಹಿಂಗ್ ಪಾಸ್ ಆಗಿ ಇಲ್ಲಿನೂ ಪಾಸ್ ಆಗಿ ಬಂದು ಔಟ್ಪುಟ್ಗೆ ಸೇರುತ್ತೆ. ಸೊ ದಿಸ್ ಇಸ್ ಆಕ್ಚುಯಲ್ ವರ್ಕಿಂಗ್ ಆಫ್ ದ ಮಾಡ್ಯುಲೇಷನ್ ಅಂಡ್ ಡಿಮಾಡ್ಯುಲೇಷನ್. DC to AC, again AC to DC. ಸೊ ಯಾವ ತರ ವರ್ಕ್ ಆಗುತ್ತೆ, ದ ಇನ್ಪುಟ್ ಸಿಗ್ನಲ್ ಟು ದ ಆಂಪ್ಲಿಫೈಯರ್ ಇಸ್ ಎ ಸ್ಕ್ವೇರ್ ವೇವ್ whose amplitude is proportional to the input voltage with the frequency is equal to the oscillator frequency. ಫಸ್ಟ್ ನಾವು ಇನ್ಪುಟ್ ನ ಎಲ್ಲಿ ಅಪ್ಲೈ ಮಾಡ್ತೀವಿ, ಇನ್ಪುಟ್ ಸೈಡ್ ಅಲ್ಲಿ ಅಪ್ಲೈ ಮಾಡ್ತೀವಿ, ಅಲ್ಲಿ ಚಾಪರ್ ಮಾಡ್ಯುಲೇಷನ್ ಆಗುತ್ತೆ. ಓಕೆನಾ, ಅವಾಗ ಸ್ಕ್ವೇರ್ ವೇವ್ ಜನರೇಟ್ ಆಗುತ್ತೆ, ನಾವು ಅದನ್ನ ಆಂಪ್ಲಿಫಿಕೇಶನ್ ಮಾಡ್ತೀವಿ. ಇಲ್ಲಿ ಏನ್ ಸ್ಕ್ವೇರ್ ವೇವ್ ಜನರೇಟ್ ಆಗುತ್ತಲ್ಲ ಅದ್ರದ್ದು ಫ್ರೀಕ್ವೆನ್ಸಿ ಇಟ್ ಈಸ್ ಆಲ್ಮೋಸ್ಟ್ ಈಕ್ವಲ್ ಟು ದ ಆಸಿಲೇಟರ್ ಫ್ರೀಕ್ವೆನ್ಸಿ. ಓಕೆನಾ, ಆನ್ AC amplifier delivers an amplified square wave as its output terminal. ಓಕೆನಾ, ಸ್ಕ್ವೇರ್ ವೇವ್ ಬರುತ್ತೆ, ಅವನ್ನ ಸ್ಕ್ವೇರ್ ವೇವ್ ನ ಆಂಪ್ಲಿಫೈ ಮಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಓಕೆ, ದ ಫೋಟೋ ಡಯೋಡ್ಸ್ ಇನ್ ದ ಡಿಮಾಡ್ಯುಲೇಟರ್ ಇನ್ ದ ಔಟ್ಪುಟ್ ಸರ್ಕ್ಯೂಟ್ operate in anti-synchronously with the input chopper and recovering the DC signal by an demodulating action. ಓಕೆನಾ, ಸೊ ಇನ್ಪುಟ್ ಅಲ್ಲಿ ಮಾಡ್ಯುಲೇಟರ್ ಆಗುತ್ತಲ್ಲ ಔಟ್ಪುಟ್ ಅಲ್ಲಿ ಡಿಮಾಡ್ಯುಲೇಟರ್ ಆಗುತ್ತೆ. ಸೊ ಹಂಗಾಗಿ ಎರಡು ಫೋಟೋ ಡಯೋಡ್
ದೇ ಶುಡ್ ಬಿ ಆಕ್ಟ್, ಎರಡೂ ಸಿಂಕ್ರೋನಸ್ ಆಗಿ ಆಕ್ಟ್ ಆದ್ರೆ ಮಾತ್ರ ನಾವೇನ್ ಮಾಡ್ಬೋದು, ಸೊ ವಿ ಕ್ಯಾನ್ ಈಸಿಲಿ ರಿಕವರ್ ದ ಡಿ ಸಿ ಡೇಟಾ, ಓಕೆನಾ, ಡಿ ಸಿ ವೋಲ್ಟೇಜ್ ನಾವು ರಿಕವರ್ ಮಾಡ್ತೀವಿ. Then the DC output signal is then passed to a low pass filter to remove the any residual, ಅಂದ್ರೆ ಆಫ್ಸೆಟ್ ಇದ್ರೆ ಅವನ ಅನ್ವಾಂಟೆಡ್ ಸಿಗ್ನಲ್ ಇದ್ರೆ ಟು ರಿಮೂವ್ ದ ರೆಸಿಡಿಯಲ್ AC ಕಾಂಪೋನೆಂಟ್, ಓಕೆನಾ. ಲೋ ಪಾಸ್ ಫಿಲ್ಟರ್ ಇದೆ, ಇಟ್ ವಿಲ್ ರಿಮೂವ್ ದ ಅನ್ವಾಂಟೆಡ್ ಸಿಗ್ನಲ್. This amplified drift free DC output is then applied to a PMMC moment for the measurement. ಫೈನಲಿ ನಾವು ಎಲ್ಲ ಆಂಪ್ಲಿಫಿಕೇಶನ್ ಆಗಿ ಎಲ್ಲ ಎರರ್ಸ್ ನ ರಿಮೂವ್ ಮಾಡಿ ಫೈನಲಿ ವಿ ಆರ್ ಅಪ್ಲೈಂಗ್ ಟು ದ PMMC ಮೀಟರ್ ಫಾರ್ ದ ಮೆಜರ್ಮೆಂಟ್, ಓಕೆನಾ. ಸೊ ದಿಸ್ ಇಸ್ ಅ ಓವರ್ ಆಲ್ ಕಾನ್ಸೆಪ್ಟ್ ಆಫ್ ದ ಚಾಪರ್ ಟೈಪ್ ವೋಲ್ಟ್ ಮೀಟರ್, ಓಕೆನಾ. ಇದು ಇಸ್ ಅ ಮೇನ್ ಬ್ಲಾಕ್ ಡಯಾಗ್ರಾಮ್ ಆಫ್ ದ ಚಾಪರ್ ಟೈಪ್ ಆಂಪ್ಲಿಫೈಯರ್. ಸೊ ಇದು ಜನರಲ್ ಬೇಸಿಕ್ ಪ್ರಿನ್ಸಿಪಲ್ ಅಂತ ಹೇಳಿ ಕರಿತೀವಿ, ಓಕೆನಾ. So what are the next concept is, what are the advantage of chopper type voltmeter, okay? The input impedance of chopper amplifier is usually of order 10 mega ohms or higher, okay? ಇದಕ್ಕೆ ಇನ್ಪುಟ್ ಇಂಪಿಡೆನ್ಸ್ ಜಾಸ್ತಿ ಇರೋದ್ರಿಂದ ಸೊ ಎಕ್ಸ್ಪೆಕ್ಟ್ ಆನ್ ವೆರಿ ಲೋ ಇನ್ಪುಟ್ ರೇಂಜ್. A chopper modulator system with use of an AC amplifier, drift can be cut down by a factor of 100. ಸೊ ಇಲ್ಲಿ ಚಾಪರ್ ಮಾಡ್ಯುಲೇಟರ್ ಡಿಮಾಡ್ಯುಲೇಟರ್ ಆಗೋದ್ರಿಂದ ಆಮೇಲೆ ಬ್ಲಾಕಿಂಗ್ ಕೆಪಾಸಿಟರ್ ಇಂದ ಇರೋದ್ರಿಂದ ಸೊ ವಿ ಕ್ಯಾನ್ ಈಸಿಲಿ ರಿಮೂವ್ ದ ಡ್ರಿಫ್ಟ್ ಆರ್ ಆಫ್ಸೆಟ್ ವೋಲ್ಟೇಜ್ ಅಂತೇಳಿ ಕರಿತೀವಿ. ಸೊ ಅದರ ಬೈ ಎ ಫ್ಯಾಕ್ಟರ್ ಆಫ್ 100s. ದೀಸ್ ಆರ್ ದ ಟೂ ಅಡ್ವಾಂಟೇಜ್ ಆಫ್ ದ ಚಾಪರ್ ಟೈಪ್ voltmeter. So this is a completion of first concept. And second type of voltmeter is a solid state voltmeter using op-amp. Operational amplifier ಯೂಸ್ ಮಾಡಿ ವೋಲ್ಟ್ಮೀಟರ್ ನ ಬಿಲ್ಡ್ ಮಾಡಿವಿ, ಅದನ್ನ ನಾವು ಸಾಲಿಡ್ ಸ್ಟೇಟ್ ಅಂತೇಳಿ ಕರಿತೀವಿ. ಎಲೆಕ್ಟ್ರಾನಿಕ್ ವೋಲ್ಟ್ಮೀಟರ್ ಈಸ್ ಡಿಸೈನ್ಡ್ ಯೂಸಿಂಗ್ ಸೆಮಿಕಂಡಕ್ಟರ್ಸ್, ಈ ಸಾಲಿಡ್ ಸ್ಟೇಟ್ ಏನಿದೆಯಲ್ಲ, ದೀಸ್ ಆರ್ ದ ಬಿಲ್ಡ್ ಬೈ ಯೂಸಿಂಗ್ ದ semiconductor device called op-amp ಯೂಸ್ ಮಾಡಿವಿ. ಇಟ್ ಈಸ್ ಕಾಲ್ಡ್ ಆಸ್ ಎ ಸೆಮಿಕಂಡಕ್ಟರ್ ಡಿವೈಸ್, ದೆನ್ ಟ್ರಾನ್ಸಿಸ್ಟರ್ ಅಂಡ್ ಡಯೋಡ್ಸ್, ಓಕೆನಾ. ಈ ಸೆಮಿಕಂಡಕ್ಟರ್ ಡಿವೈಸ್ ಮಾಡಿ ಬಿಲ್ಡ್ ಮಾಡಿರೋ ಅಂತ ವೋಲ್ಟ್ ಮೀಟರ್ ನಾವೇಂತ ಕರಿತೀವಿ, ಸಾಲಿಡ್ ಸ್ಟೇಟ್ ವೋಲ್ಟ್ ಮೀಟರ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಕಾನ್ಸೆಪ್ಟ್, ದ op-amp ಈಸ್ ಡೈರೆಕ್ಟ್ಲಿ ಕಪಲ್ಡ್ ವೆರಿ ಹೈ ಗೇನ್ ಆಂಪ್ಲಿಫೈಯರ್. ಇಲ್ಲಿ ನಾವೇನ್ op-amp ಯೂಸ್ ಮಾಡ್ತಾ ಇದೀವಲ್ಲ, ಇಟ್ ಈಸ್ ಎ ವೆರಿ ಹೈ ಗೇನ್ ಆಂಪ್ಲಿಫೈಯರ್. The gain can be adjusted to any suitable value by providing a appropriate resistance between its output terminal pin number 6 and the inverting terminal input number pin number 2. Okay na? So gain ನಾವು ಇಲ್ಲಿ 8 gain of amplifier ಯೂಸ್ ಮಾಡ್ತಾ ಇದೀವಿ. The gain of the amplifier ಅದನ್ನ ಯಾವ ತರ ಕಂಟ್ರೋಲ್ ಮಾಡಬಹುದು ಅಂದ್ರೆ, ನೀವು ಡಯಾಗ್ರಾಮ್ ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ದಿಸ್ ಇಸ್ R2, ಓಕೆನಾ. ಈ R2 ಎಲ್ಲೆಲ್ಲಿ ಕನೆಕ್ಟ್ ಆಗಿದೆ, ಪಿನ್ ನಂಬರ್ 6 and pin number 2. By connecting this resistor, so we can control the gain of the op-amp, okay na? So solid state ನೀವು ಇಲ್ಲಿ ಅಬ್ಸರ್ವ್ ಮಾಡಿದಂಗೆ it is divided into two parts. This is a voltage divider circuit and this is a op-amp side and this is a diode. Totally voltage divider circuit and op-amp side circuit ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡಿವಿ. So this is a ವೋಲ್ಟೇಜ್ ಡಿವೈಡರ್ ಕೆಲಸ ಏನಂದ್ರೆ, ದಿಸ್ ವೋಲ್ಟೇಜ್ ಡಿವೈಡರ್ ಈಸ್ ಮೇನ್ಲಿ ಯೂಸ್ ಟು ಸೆಲೆಕ್ಟ್ ದ ರೇಂಜ್ ಆಫ್ ದ ವೋಲ್ಟೇಜ್. ನಾವು ಯಾವ್ದನ್ನ ಮೆಜರ್ ಮಾಡ್ತಾ ಇದೀವಲ್ಲ ಅದನ್ನ ರೇಂಜ್ ಸೆಲೆಕ್ಟ್ ಮಾಡ್ತೀವಿ. ಮಲ್ಟಿಮೀಟರ್ಲಿ ನಾವು 10 ವೋಲ್ಟ್ಸ್ ಮೆಜರ್ ಮಾಡ್ಬೇಕಾದ್ರೆ ಒಂದು ನಾಬನ್ನ ಚೇಂಜ್ ಮಾಡ್ತೀವಿ, 5 ವೋಲ್ಟ್ಸ್ ಮೆಜರ್ ಬೇಕಾದ್ರೆ ಚೇಂಜ್ ಮಾಡ್ತೀವಿ, ಮಿಲಿ ವೋಲ್ಟ್ಸ್ ಅಲ್ಲಿ ಇದ್ದಾಗ ಚೇಂಜ್ ಮಾಡ್ತೀವಿ. ಹಂಗೆ ವೋಲ್ಟೇಜ್ ಡಿವೈಡರ್ ಸರ್ಕ್ಯೂಟ್ ಅದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಇನ್ ಆರ್ಡರ್ ಟು ಸೆಲೆಕ್ಟ್ ದ ರೇಂಜ್, ನಾವು ಯಾವ ರೇಂಜ್ ಅನ್ನ ಮೆಜರ್ ಮಾಡ್ಬೇಕಂತೀವಿ ಅದನ್ನ ಸೆಲೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ ಡಯೋಡ್ ಸರ್ಕ್ಯೂಟ್ ಇದೆ, ನೆಕ್ಸ್ಟ್ op-amp ಇದೆ. Okay, this is a basic construction of the solid state voltmeter using op-amp. Then next concept is the ratio. The ratio of R2 divided by R1, it is determines the gain of the op-amp. Okay na? ಈ ರೇಷಿಯೋ ಏನಿದೆಯಲ್ಲ, it is define the gain of the
amplifier. The two diodes are used or for IC protection. ಡಯೋಡ್ ಅನ್ನು ಯಾಕೆ ಯೂಸ್ ಮಾಡಿವಿ ಅಂದ್ರೆ ಇನ್ ಆರ್ಡರ್ ಟು ಪ್ರೊಟೆಕ್ಟ್ ದ ಸರ್ಕ್ಯೂಟ್, IC ಸರ್ಕ್ಯೂಟ್ ಅಂತೇಳಿ ಕರಿತೀವಿ. ಸೊ ಅದು ಹೆಂಗೆ ಪ್ರೊಟೆಕ್ಟ್ ಮಾಡುತ್ತಂದ್ರೆ, ಸೊ ವೆನ್ ಎವರ್ ವಿ ಅಪ್ಲೈ ದ ವೋಲ್ಟೇಜ್, ಓಕೆನಾ, ಅಂದ್ರೆ ಇದಕ್ಕೊಂದು ರೇಂಜ್ ಇರುತ್ತೆ. ಆ ಮ್ಯಾಕ್ಸಿಮಮ್ ರೇಂಜ್ ನಾವೇನಾರ ವೋಲ್ಟೇಜ್ ಮೆಸರ್ ಮಾಡಕ್ಕೆ ಈ ವೋಲ್ಟ್ ಮೀಟರ್ನ ಸೆಲೆಕ್ಟ್ ಮಾಡಿದಾಗ ಏನಾಗುತ್ತೆ, ಎಕ್ಸೆಸ್ ಆಫ್ ವೋಲ್ಟೇಜ್ ಪಾಸ್ ಆಗಿ ವೋಲ್ಟ್ ಮೀಟರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಹಂಗಾಗಿ ನಾವು ನೆಗೆಟಿವ್ ವೋಲ್ಟೇಜ್, ಮ್ಯಾಕ್ಸಿಮಮ್ ನೆಗೆಟಿವ್ ವೋಲ್ಟೇಜ್ ಕೊಟ್ಟಾಗ ನಾವು ಪ್ರೊಟೆಕ್ಟ್ ಮಾಡಬೇಕು, ಮ್ಯಾಕ್ಸಿಮಮ್ ಪಾಸಿಟಿವ್ ವೋಲ್ಟೇಜ್ ಕೊಟ್ಟಾಗ ನಾವೇನ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು. ಸೊ ಬೈ ಚಾನ್ಸ್ ಈಗ ನಾವೇನ್ ಮಾಡ್ತೀವಿ ಅಂದ್ರೆ ಮ್ಯಾಕ್ಸಿಮಮ್ ಪಾಸಿಟಿವ್ ವೋಲ್ಟೇಜ್ ಏನಾದ್ರು ಕನೆಕ್ಟ್ ಮಾಡಿದ್ರೆ, ಸೊ ಇಲ್ಲೇನಾಗುತ್ತೆ, ಕನೆಕ್ಟ್ ಮಾಡಿರ್ತಿಲ್ಲ, ಸೊ ಕರೆಂಟ್ ಫ್ಲೋ ಆಗುತ್ತೆ. ಸೊ ಇಲ್ಲಿ ಕರೆಂಟ್ ಫ್ಲೋ ಆದಾಗ ಮ್ಯಾಕ್ಸಿಮಮ್ ಪಾಸಿಟಿವ್ ವೋಲ್ಟೇಜ್ ನಾವೇನಾದ್ರು ಸೆಲೆಕ್ಟ್ ಮಾಡಿದಾಗ ಈ ಡಯೋಡ್ ಏನಾಗುತ್ತೆ, ಫಾರ್ವರ್ಡ್ ಬಯಾಸ್ ಆಗುತ್ತೆ. ಓಕೆನಾ, ದಿಸ್ ಇಸ್ ಅ ಪಾಸಿಟಿವ್ ವೋಲ್ಟೇಜ್ ಬಂದಾಗ ಇದು ಫಾರ್ವರ್ಡ್ ಬಯಾಸ್ ಆಗುತ್ತೆ. ಓಕೆನಾ, ಕಂಡಕ್ಟ್ ಮಾಡಿ ಎಕ್ಸೆಸ್ ವೋಲ್ಟೇಜ್ ಅನ್ನ ಎಲ್ಲಿ ಕನೆಕ್ಟ್ ಮಾಡುತ್ತೆ, ಗ್ರೌಂಡಿಗೆ ಕನೆಕ್ಟ್ ಮಾಡುತ್ತೆ. ಸೊ ಆ ಮೂಮೆಂಟ್ ಅಲ್ಲಿ ಇದು ರಿವರ್ಸ್ ಬಯಾಸ್ ಆಗಿರುತ್ತೆ, ಇದು ಸ್ವಿಚ್ ಆಫ್ ಆಗಿರುತ್ತೆ. ಓಕೆನಾ, ಸೊ ಮ್ಯಾಕ್ಸಿಮಮ್ ಪಾಸಿಟಿವ್ ವೋಲ್ಟೇಜ್ ಬಂದಾಗ ಈ ಡಯೋಡ್ ಕಂಡಕ್ಟ್ ಮಾಡಿ ಆ ಮ್ಯಾಕ್ಸಿಮಮ್ ಕರೆಂಟ್ ಅನ್ನ ಗ್ರೌಂಡಿಗೆ ಕನೆಕ್ಟ್ ಮಾಡಿ ಪಾಸ್ ಮಾಡುತ್ತೆ. ಓಕೆನಾ, ಅವಾಗ ಏನಾಗುತ್ತೆ, ಮ್ಯಾಕ್ಸಿಮಮ್ ವೋಲ್ಟೇಜ್ ಸರ್ಕ್ಯೂಟ್ ಅಲ್ಲಿ ಪಾಸ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಅದೇ ತರ ಮ್ಯಾಕ್ಸಿಮಮ್ ನೆಗೆಟಿವ್ ವೋಲ್ಟೇಜ್ ಅಪ್ಲೈ ಮಾಡಿದಾಗ ನೆಗೆಟಿವ್ ವೋಲ್ಟೇಜ್ ಇಲ್ಲಿ ಬಂದು ಈ ಡಯೋಡ್ ಏನಾಗುತ್ತೆ, ಅವಾಗ ರಿವರ್ಸ್ ಬಯಾಸ್ ಇರೋದು ಫಾರ್ವರ್ಡ್ ಬಯಾಸ್ ಆಗಿ ಕಂಡಕ್ಟ್ ಆಗಿ ಕರೆಂಟ್ ನ ಎಲ್ಲಿ ಕನೆಕ್ಟ್ ಮಾಡುತ್ತೆ, ಗ್ರೌಂಡಿಗೆ ಕನೆಕ್ಟ್ ಮಾಡುತ್ತೆ. ಅವಾಗ ಇದು ಈ ಡಯೋಡ್ ಏನಾಗಿರುತ್ತೆ, ರಿವರ್ಸ್ ಬಯಾಸ್ ಆಗಿರುತ್ತೆ. ಓಕೆನಾ, ಸೊ ಟೋಟಲಿ ಪಾಸಿಟಿವ್ ನೆಗೆಟಿವ್ ವೋಲ್ಟೇಜ್ ಬರ್ದಿ ಎಕ್ಸೆಸ್ ವೋಲ್ಟೇಜ್ ಬಂದಾಗ ಇವೆರಡು ಡಯೋಡ್ ಏನ್ ಮಾಡ್ತವೆ, ಸರ್ಕ್ಯೂಟ್ ಅನ್ನ ಪ್ರೊಟೆಕ್ಟ್ ಮಾಡ್ತವೆ. ಓಕೆನಾ, if any excessive voltage say more than 100 milli appears across them, then depending upon the polarity of the voltage, one of the diode conducts and protect the IC. Okay, the 0.1 microfarad capacitor across the 100 kilo ohm resistor R2 is mainly used to stabilize under a stray pickups. ಓಕೆನಾ, ಈ ಕೆಪಾಸಿಟರ್ ನಾವಿಲ್ಲಿ ಅದಕ್ಕೆ ಯೂಸ್ ಮಾಡಿವಿ ಅಂದ್ರೆ ಇನ್ ಆರ್ಡರ್ ಟು ಸ್ಟೋರ್ ದ ವ್ಯಾಲ್ಯೂ ಆಫ್ ದ ವೋಲ್ಟೇಜ್. ಓಕೆನಾ, ಮ್ಯಾಕ್ಸಿಮಮ್ ವೋಲ್ಟೇಜ್ ಬರೋ ವ್ಯಾಲ್ಯೂನ ಇಲ್ಲಿ ಸ್ಟೋರ್ ಮಾಡಿದ್ರೆ ಏನಾಗುತ್ತೆ, ಸೊ ವಿ ಕ್ಯಾನ್ ಈಸಿಲಿ ಅವಾಯ್ಡ್ ದ ಸ್ಟ್ರೇ ಪಿಕಪ್ ವೋಲ್ಟೇಜ್ ಅನ್ನು ನಾವೇನ್ ಮಾಡ್ಬೋದು, ಅವಾಯ್ಡ್ ಮಾಡ್ಬೋದು. ಓಕೆ, ದೆನ್ ಸೊ ಇಲ್ಲಿ 100 ಕಿಲೋ ಓಮ್ ರೆಸಿಸ್ಟರ್ ನಾವು ಪೊಟೆನ್ಶಿಯೋಮೀಟರ್ ನ ಯೂಸ್ ಮಾಡ್ತಾ ಇದೀವಿ. ಈಸ್ ಕನೆಕ್ಟೆಡ್ ಬಿಟ್ವೀನ್ ದ ಟರ್ಮಿನಲ್, ನಾವು ಆಫ್ಸೆಟ್ ಟರ್ಮಿನಲ್ಸ್ ಅಂತ ಹೇಳಿ ಕರಿತೀವಿ, ಬಿಟ್ವೀನ್ ದ ಟರ್ಮಿನಲ್ 1 and 5 with the center tap is connected to the negative 5 volt supply for the adjusting zero output for the zero input condition. ಓಕೆನಾ, ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ, ಸೊ ಬಿಟ್ವೀನ್ ದ ಟರ್ಮಿನಲ್ 1 and 5, ಬಿಟ್ವೀನ್ ದ 1 and 5 ಇಟ್ ಇಸ್ ಕಾಲ್ಡ್ ಆಸ್ ಎ ಆಫ್ಸೆಟ್ ಟರ್ಮಿನಲ್ಸ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಇಸ್ ಅ ಪೊಟೆನ್ಶಿಯೋಮೀಟರ್, ದಿಸ್ is connected to the negative 5 voltage. ಓಕೆನಾ, ಇದನ್ನ ಅದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇನ್ ಆರ್ಡರ್ ಟು ಕಂಟ್ರೋಲ್ ದ offset value of the op amp. Okay, and the resistor R4 is adjusted to get the maximum full scale deflection. R4 resistor ನ ಅದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಗೆಟ್ ದ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್. ಅಂದ್ರೆ ನಾವು 0 ವೋಲ್ಟೇಜ್ ಅಪ್ಲೈ ಮಾಡಿದಾಗ, ಸೊ ಈ ಮೀಟರ್ ಅಲ್ಲಿ 0 ವೋಲ್ಟೇಜ್ ಬರ್ದಿಲ್ಲ ಅಂದ್ರೆ, ಓಕೆನಾ, ಅವಾಗ ನಾವು ಏನೋ ಈಗ 0 ವೋಲ್ಟೇಜ್ ಕೊಟ್ಟಿರ್ತೀವಿ, ಇಲ್ಲೇನೋ 1 ವೋಲ್ಟ್ 2 ವೋಲ್ಟ್ 3 ವೋಲ್ಟ್ ಅಂತ ತೋರಿಸ್ತಾ ಇರೋದು. ಓಕೆನಾ, ಅವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಬೈ ಯೂಸಿಂಗ್ ದ R4, ಸೊ ವಿ ಹ್ಯಾವ್ ಸೆಟ್ ಟು ದ 0 volts. 0 ಕೊಟ್ಟಾಗ 0 ವೋಲ್ಟ್ ಬರಬೇಕು, ಸೊ 1 ವೋಲ್ಟ್ ಕೊಟ್ಟಾಗ 1 ವೋಲ್ಟ್ ಬರಬೇಕು. ಬೈ ಚಾನ್ಸ್ ಅದ ಮಿಸ್ ತೋರಿಸ್ತಾ ಇತ್ತಂದ್ರೆ ಬೈ ಯೂಸಿಂಗ್ ದಿಸ್ ಪೊಟೆನ್ಶಿಯೋಮೀಟರ್ ವಿ ಆರ್ ಸೆಟ್ಟಿಂಗ್ ದಿಸ್ PMMC ಮೀಟರ್. ಅದನ್ನ ನಾವೆಂತ ಕರಿತೀವಿ, ಅಡ್ಜಸ್ಟ್ ಅಂತ ಹೇಳಿ ಕರಿತೀವಿ, ಅಡ್ಜಸ್ಟಿಂಗ್ ಫಾರ್ ಎ ಫುಲ್ ಸ್ಕೇಲ್ ಡಿಫ್ಲೆಕ್ಷನ್. ದಿಸ್ ಆಂಪ್ಲಿಫೈಡ್ ಡಿಫ್ಟ್ ಫ್ರೀ DC output is then applied to a PMMC moment for a ಮೆಜರ್ಮೆಂಟ್. ಸೊ ಫೈನಲಿ ನಾವು ಇಲ್ಲಿ ಏನ್ ವೋಲ್ಟೇಜ್ ಸೆಲೆಕ್ಟ್ ಮಾಡ್ತೀವಲ್ಲ, ಆ ವೋಲ್ಟೇಜ್ ಇಲ್ಲಿ ಏನಾಗುತ್ತೆ, ಆಂಪ್ಲಿಫಿಕೇಶನ್ ಆಗಿ ಅದು DC ಡ್ರಿಫ್ಟ್ ಅಂದ್ರೆ ಅನ್ವಾಂಟೆಡ್ ಸಿಗ್ನಲ್ ನ ರಿಮೂವ್ ಮಾಡ್ತೀವಿ ಎಲ್ಲಿ, ಬೈ ಯೂಸಿಂಗ್ ದಿಸ್ ಕೆಪಾಸಿಟರ್ ಎಲ್ಲ ರಿಮೂವ್ ಮಾಡಿ. ಸೊ ಫೈನಲಿ ವಿ ಆರ್ ಪಾಸಿಂಗ್ ಥ್ರೂ ದ ರೆಜಿಸ್ಟರ್, ದೆನ್ ವಿ ಆರ್ ಕನೆಕ್ಟೆಡ್ ಟು ದ PMMC ಮೀಟರ್. ಸೊ ಇಲ್ಲಿ ಏನ್ ಅಪ್ಲೈ ಮಾಡ್ತೀವೋ ಫೈನಲಿ ಇಲ್ಲಿ ಬಂದು ಡಿಸ್ಪ್ಲೇ ಆಗುತ್ತೆ. ಓಕೆನಾ, ಸೊ ಇಲ್ಲಿ ಮೀಟರ್ ಅಲ್ಲಿ ಏನ್ ವ್ಯಾಲ್ಯೂ ಡಿಸ್ಪ್ಲೇ ಆಗುತ್ತಲ್ಲ, ದಟ್ ಈಸ್ ದ ವೋಲ್ಟೇಜ್ ವಿ ಆರ್ ಮೆಜರಿಂಗ್. ಆ ವೋಲ್ಟೇಜ್ ಅನ್ನು ನಾವು ಮೆಜರ್ ಮಾಡ್ತೀವಿ ಅಂತೇಳಿ ಇಂಡಿಕೇಶನ್.
So this is a simple explanation about the solid state voltmeter using op-amp. So thank you one and all for this session.